ಡೆಂಟಲ್ ಅವೇರ್ನೆಸ್ ಜೊತೆಗೇನೆ ಒಂದು ಸಾಮಾಜಿಕ ಗಂಭೀರ ವಿಷಯವನ್ನ ಮಾತಾಡ್ಬೇಕು ಅನ್ಕೊಂಡಿನಿ. ಅದೇನಪ್ಪಾ ಅಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳೋದು. ನೀವು ನೋಡಿರ್ಬೋದು, ರೈಲ್ವೆ ಸ್ಟೇಷನ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಸರ್ಕಾರಿ ಯಾತ್ರೆಯಲ್ಲಾಗಲಿ ಅಥವಾ ಗೌರ್ಮೆಂಟ್ ಆಫೀಸಸ್ನಾಗಲಿ ಉಗುಳುವುದನ್ನು ನೋಡಿರ್ಬೋದು, ಉಗುಳುವವರನ್ನು ನೋಡಿರ್ಬೋದು. ಇದು ಒಂದು ಸ್ವಚ್ಛತೆ ಮತ್ತು ಸೌಂದರ್ಯಕ್ಕೆ ಕಳಂಕ ತರುವುದಲ್ದೇನೆ ಒಂದು ಅನಾಗರಿಕತೆಯನ್ನ ತೋರಿಸ್ತೈತಿ. ಮತ್ತೆ ನಮ್ಮ ಇಂಡಿಯನ್ ರೈಲ್ವೆ ಸ್ಟೇಷನ್ ಒಳಗೆ ಉಗುಳಿದ್ದನ್ನು ಕ್ಲೀನ್ ಮಾಡಾಕ 1200 crores ಅಷ್ಟು ರುಪೀಸ್ ಅನ್ನ ಸ್ಪೆಂಡ್ ಮಾಡ್ತೈತಂತೆ. ಇದು ವಿಚಾರ ಮಾಡುವಂತಹದ್ದು. ಇದರಿಂದ ನಾವು ಇದನ್ನ ಸೇವ್ ಮಾಡಿದೇವಿ ಅಂತ ಅಂದ್ರೆ ನಮಗೆ ಪ್ಯಾಸೆಂಜರ್ಸ್ಗೆ ಅದು ಉಪಯೋಗ ಆಗ್ಬೋದು, ಬೆನಿಫಿಟ್ ಆಗ್ಬೋದು ಅಂತ ಅನಿಸ್ತೈತಿ. ಇನ್ನು ಉಗುಳುವುದಿಂದೂ ಹಾನಿ ಅದ, ಉಗುಳೋರಿಗೂ ಹಾನಿ ಅದ. ಉಗುಳೋರ್ದಿಂದ ಏನ್ ಆಗ್ತೈತಿ ಅಂತ ಅಂದ್ರೆ ಅವ್ರದ್ದು ಸಲೈವೇಶನ್ ಕಡಿಮೆ ಆಗ್ತೈತಿ. ಆ ಸಲೈವ ಒಳಗ ಡೈಜೆಸ್ಟಿವ್ ಎಂಜೈಮ್ಸ್ ಇರ್ತೈತಿ. ಅದರಿಂದ ನಮ್ಮ ಪಚನಕ್ರಿಯೆ ಕಡಿಮೆಯಾಗಿ ನಿಮ್ಗೆ ಇಂಡೈಜೆಷನ್ ಆಗ್ಬೋದು ಮತ್ತು ಬಾಯಿ ಡ್ರೈ ಆಗ್ಬೋದು, ಡೆಂಟಲ್ ಕ್ಯಾವಿಟೀಸ್ ಆಗ್ಬೋದು. ಅದಕ್ಕೆ ಉಗುಳೋದನ್ನ ಕಡಿಮೆ ಮಾಡಬೇಕು. ಆಮೇಲೆ ಎರಡನೇದ್ದು, ಬೇರೆಯವ್ರಿಗೆ ಏನು ನುಕ್ಸಾನ್ ಆಗ್ತೈತಿ ಅಂತಂದ್ರೆ ಆ ಸಲೈವ ಒಳಗ ಇನ್ಫೆಕ್ಷಿಯಸ್ ಆರ್ಗಾನಿಸಮ್ಸ್ ಇರ್ತಾವೆ. ಅದು ಬ್ಯಾಕ್ಟೀರಿಯಾ ಆಗಲಿ, ವೈರಸ್ ಆಗಲಿ ಇರೋದ್ರಿಂದ ಇರ್ಬೋದು, ಅಥವಾ ಕೊರೋನಾ ವೈರಸ್ ಇರ್ಬೋದು. ಇದರಿಂದ ಬೇರೆಯವರಿಗೆ ಗಾಳಿ ಮುಖಾಂತರ ಅಥವಾ ಡ್ರಾಪ್ಲೆಟ್ಸ್ ಮುಖಾಂತರ ಬೇರೆಯವ್ರ ದೇಹದೊಳಗೆ ಹೋಯ್ತು ಅಂತಂದ್ರೆ ಅವ್ರಿಗೆ ಇನ್ಫೆಕ್ಷನ್ ಆಗ್ತೈತಿ. ಅದ್ರ ಸಲುವಾಗಿ ಉಗುಳೋದನ್ನ ಬಿಡಬೇಕು. ಇನ್ನು ಇದನ್ನ ಹೇಗೆ ತಡೆಗಟ್ಟಬಹುದಪ್ಪ ಅಂತಂದ್ರೆ ಬೇರೆಯವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡಬೇಕು ಮತ್ತು ದುಶ್ಚಟಗಳಿದ್ರೆ ಬಿಡಬೇಕು. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಉಗುಳುವವರಿಗೆ ಫೈನ್ ಹಾಕುವಂತ ಪ್ರವಿಷನ್ ಇದೆ. ಆದ್ದರಿಂದ ಉಗುಳೋದನ್ನ ಬಿಡಬೇಕು.